ಶುದ್ಧ, ಸರಳ, ಸಾಂಸ್ಕೃತಿಕ, ಸುದ್ದಿ ನಿಖರ, ಪ್ರಸಾರ ಸರಳ. ಶ್ರೀನಿವಾಸಪುರ ಪುರಸಭೆಯ ಮೇಲೆ ಹಾರಾಡಿದ ಜೆಡಿಎಸ್ ಬಾವುಟ. ಶಾಸಕ ಕೆಆರ್ ರಮೇಶ್ ಕುಮಾರ್ರಿಗೆ ಮುಖಭಂಗ. ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗಾಡಿಗೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾದ ಶ್ರೀಮತಿ ಲಲಿತಾ ಶ್ರೀನಿವಾಸ್ ಅಧ್ಯಕ್ಷರಾಗಿ ಹಾಗೂ ಆಯಿಷಾ ನಯಾಜ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಮಹಿಳೆ ಹಾಗೂ ಉಪಾಧ್ಯಕ್ಷ ಪದವಿ ಸಾಮಾನ್ಯ ಮಹಿಳೆ ಸ್ಪರ್ಧಿಸಲು ಅವಕಾಶವನ್ನ ಕಲ್ಪಿಸಲಾಗಿತ್ತು. ಒಟ್ಟು 23 ಸದಸ್ಯ ಸಂಖ್ಯಾಬಲದ ಶ್ರೀನಿವಾಸಪುರ ಪುರಸಭೆಯಲ್ಲಿ ಜೆಡಿಎಸ್ 11, ಕಾಂಗ್ರೆಸ್ 8 ಹಾಗೂ ಪಕ್ಷೇತರ 4 ಮಂದಿ ಚುನಾಯಿತರಿದ್ದರು. ಈ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಂಸದ ಮತ್ತು ಶಾಸಕರು ಬರಬಹುದು. ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರೊಬ್ಬರು ಮತ ಚಲಾಯಿಸಲು ಬರುತ್ತಾರೆ ಎಂಬ ನಿರೀಕ್ಷೆಯೂ ಇತ್ತಾದರೂ ಈ ಮೂವರು ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ಅಂತರವನ್ನ ಕಾಪಾಡಿಕೊಂಡರು. ತಡವಾದ ಚುನಾವಣೆ. ಬೆಳಗ್ಗೆ 12:30ಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಸಮಯ ನಿಗದಿಯಾಗಿತ್ತು. ಅದರಂತೆಯೇ ಅಧ್ಯಕ್ಷ ಪದವಿಗೆ ಜೆಡಿಎಸ್ನಿಂದ ಲಲಿತಾ ಶ್ರೀನಿವಾಸ್, ಕಾಂಗ್ರೆಸ್ನಿಂದ ನೀಲಾವತಿ ಮತ್ತು ಉಪಾಧ್ಯಕ್ಷ ಪದವಿಗೆ ಜೆಡಿಎಸ್ನಿಂದ ಆಯಿಷಾ, ಕಾಂಗ್ರೆಸ್ನಿಂದ ನಯಾಜ್ ಫರ್ದೀಸ್ ಉನ್ನೀಸಾ ನಾಮಪತ್ರ ಸಲ್ಲಿಸಿ ಕಣದಲ್ಲಿ ಉಳಿದಿದ್ದರು. ನಂತರದ ಬೆಳವಣಿಗೆಯಲ್ಲಿ ಬಹುತೇಕ ಕಾಂಗ್ರೆಸ್ ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಗದಿತ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು 12:30ಕ್ಕೆ ನಿಗದಿಯಾಗಿದ್ದ ಚುನಾವಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದರು. ನಂತರದಲ್ಲಿ ಕಾಂಗ್ರೆಸ್ ಸದಸ್ಯರು ಒಬ್ಬೊಬ್ಬರಾಗಿ ಆಗಮಿಸಿ ಚುನಾವಣೆಯಲ್ಲಿ ಪಾಲ್ಗೊಂಡ ನಂತರ ಚುನಾವಣೆಯು ನಡೆಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ನ 2 ಸದಸ್ಯರಾದ ಮುನಿರಾಜು, ಸರ್ದಾರ್ ಹಾಗೂ ಓರ್ವ ಪಕ್ಷೇತರ ಸದಸ್ಯ ಸಿಂಗ್ ಚುನಾವಣೆಗೆ ಬಾರದೆ ದೂರ ಉಳಿದ ಪರಿಣಾಮ ಜೆಡಿಎಸ್ ತನ್ನ 11 ಸದಸ್ಯರನ್ನು ಮತ್ತು ಜೆಡಿಎಸ್ ಬಂಡಾಯ ಸದಸ್ಯ ವೆಂಕಟರೆಡ್ಡಿ ಬೆಂಬಲ ಪಡೆದು 12 ಮತಗಳನ್ನು ಪಡೆದಿರುತ್ತದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತನ್ನ ಪಕ್ಷದ 6 ಸದಸ್ಯರನ್ನ ಮತ್ತು ಬಂಡಾಯ ಕಾಂಗ್ರೆಸ್ನ 2 ಸದಸ್ಯರಾದ ಭಾಸ್ಕರ್ ಮತ್ತು ತಜ್ಮುಲ್ ಬೆಂಬಲದೊಂದಿಗೆ 8 ಮತಗಳನ್ನು ಪಡೆದುಕೊಂಡಿತು. ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಶ್ರೀನಿವಾಸರವರು ಕಾರ್ಯನಿರ್ವಹಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಕುಮಾರ್ ಮತ್ತು ಪುರಸಭಾ ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್, ಪಾಳ್ಯರವಿ, ಪೂಲ್ ಶಿವಾರೆಡ್ಡಿ, ಸಂತೋಷ್, ಮಂಜುನಾಥ್ ಗೌಡ, ಮಾಸ್ತಿನಹಳ್ಳಿ ನಾಗೇಶ್, ಶ್ರೀನಿವಾಸ್, ಕಾರ್ಬಾಬು, ವೆಂಕಟರೆಡ್ಡಿ, ಪುರಸಭೆ ಸದಸ್ಯರು ರಾಜು, ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ವಿಜಯೋತ್ಸವ. ಶ್ರೀನಿವಾಸಪುರ ಪುರಸಭೆ ತನ್ನ ಹಿಡಿತಕ್ಕೆ ಬರುತ್ತಿದ್ದಂತೆಯೇ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಿಸಿದರು. ಅದೇ ಸಮಯಕ್ಕೆ ಸ್ಥಳಕ್ಕಾಗಮಿಸಿದ ಮಾಜಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿಯವರು ಮಾತನಾಡಿ, ಕಳೆದ 50 ವರ್ಷಗಳಿಂದ ಶ್ರೀನಿವಾಸಪುರ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಛಾಪು ಮೂಡಿಸಿಕೊಂಡು ಬರುತ್ತಿರುವ ನನ್ನ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ಎಂದಿಗೂ ಕೈಬಿಟ್ಟಿಲ್ಲ. ನನ್ನನ್ನು 4 ಬಾರಿ ಶಾಸಕರನ್ನಾಗಿ ಆರಿಸಿ ಕಳುಹಿಸಿದ್ದೀರಿ. ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ. ಸೋಲು ಗೆಲುವು ನನಗೆ ಲೆಕ್ಕವಿಲ್ಲ. ನಿಮ್ಮಗಳ ಸೇವೆಗಾಗಿ ಹಗಲಿರುಳು ದುಡಿಯುತ್ತೇನೆ. ಈ ಬಾರಿ ಪುರಸಭೆಯನ್ನ ನಮಗೆ ನೀಡಿದ್ದೀರಿ. ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವುದರ ಮೂಲಕ ನಿಮ್ಮ ನಂಬಿಕೆಯನ್ನ ಉಳಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತೇವೆ. ಶ್ರೀನಿವಾಸಪುರ ನಗರವನ್ನ ಮಾದರಿಯನ್ನಾಗಿಸುತ್ತೇವೆ. ವಿದ್ಯಾವಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರುವುದರಿಂದ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ. ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ನೀವು ಕೈಬಿಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಮತ್ತೆ ಶಾಸಕನಾಗಿ ನಿಮ್ಮ ಮುಂದೆ ಬರುತ್ತೇನೆ. ಎಂದೆಂದಿಗೂ ನಿಮ್ಮ ಸೇವೆಗೆ ಸಿದ್ಧನಾಗಿರುವ ಸಿಜಿಕೆ ವೆಂಕಟ ಶಿವಾರೆಡ್ಡಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸದೃಢ ಸರ್ಕಾರವನ್ನು ನಡೆಸುತ್ತೇವೆ ಎಂದು ನುಡಿದರು. ಬೇರೆಯವರಂಗೆ ಸುಳ್ಳು ಹೇಳಿ ರಾಜಕಾರಣ ಮಾಡುವುದಲ್ಲ. ಬಡ ಜನತೆಗೆ ಇವತ್ತು ಕೂಡ ನಾನು ಒಂದು ಉದಾಹರಣೆ ನೋಡಿ, ಇವತ್ತು ಆ ಹಾಸ್ಪಿಟಲ್ ಬಿಲ್ಡಿಂಗ್ ಆಗಲಿ ಎಲ್ಲ ಡೈವರ್ಸ್ ಮಾಡಿದ್ದು ಬೆಂಗಳೂರಲ್ಲಿ ಯಾರೇ ಮಾಡಿಲ್ಲ. ನಾನು ಮಾಡಿದ್ದೆ ತಿಳ್ಕೋಬಹುದು. ಶ್ರೀನಿವಾಸಪುರದ ಅಭಿವೃದ್ಧಿ ಕಾರ್ಯಕ್ರಮಗಳು 100% ಮಾಡಿದ್ದು.
ನಾನು ಸೋತಿದ್ದೇನೆ ಅಂತ ಹೇಳ್ಬಿಟ್ಟು ಮನೆಗೆ ಕೂತ್ಕೊಂಡಿಲ್ಲ. ನಾನು ಸೋತಿದ್ದೇನೆ ಅಂತ ಹೇಳ್ಬಿಟ್ಟು MLA ಎಲೆಕ್ಷನ್ ಅಲ್ಲಿ ಮನೆಯಲ್ಲಿ ಕೂತಿಲ್ಲ. ಇವತ್ತು ನಿರಂತರವಾಗಿ ಬಡವರ ಸೇವೆಯನ್ನ ಮಾಡ್ತಾ ಇದ್ದೇನೆ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ. ಶ್ರೀನಿವಾಸಪುರ ನಗರದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನನ್ನಿಂದ ಆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಇವತ್ತು ನಮ್ಮ ಪಕ್ಷದನ್ನ ನೀವು ಅಧಿಕಾರಕ್ಕೆ ತಂದಿದ್ದೀರಿ. ನಮ್ಮ ಎಲ್ಲ ಕೌನ್ಸಿಲರ್ಸ್ಗೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಡವರ ಸೇವೆ ಮುಖ್ಯ. ಇವತ್ತು ಟೌನ್ನಲ್ಲಿ ನೀರಿನ ಸಮಸ್ಯೆ ಇರಬಹುದು, ಅಥವಾ ರೋಡ್ ಸಮಸ್ಯೆ ಇರಬಹುದು, ಅಥವಾ ಡ್ರೈನೇಜ್ ಸಮಸ್ಯೆ ಇರಬಹುದು, ಯಾವುದೇ ಸಮಸ್ಯೆ ಇರಲಿ, ಇವತ್ತು ಇವೆಲ್ಲ ಕೂಡ ಇವತ್ತು ಅನೇಕ ಜನ ಮಿತ್ರರು ವೆಂಕಟಶಿವಾರೆಡ್ಡಿ ಇನ್ನೇನು ಶ್ರೀನಿವಾಸಪುರ ತಾಲೂಕು ಬಿಟ್ಟಿದ್ದಾರೆ. 10 ವರ್ಷ ಆಯ್ತು ಅವ್ರನ್ನ ನೋಡಿ ಅಂತ ಹೇಳ್ತಾ ಇದ್ರು. ಪಾಪ ಕೆಲವಾರು ಮಿತ್ರರು ಅವರಿಗೆ ಶ್ರೀನಿವಾಸಪುರದ ಜನತೆ, ನಗರದ ಜನತೆ ಮತ್ತೆ ತಾಲೂಕಿನ ಜನತೆ ಇವಾಗ ತೋರಿಸ್ತಾರೆ ಯಾರು ಅವ್ರು ಇದ್ದಾರೆ ಪ್ರಾಣದಿಂದ ಇಲ್ವಾ ಅಂತ ತೋರಿಸ್ತಾರೆ. ನಾನಲ್ಲ ತೋರಿಸೋದು. ಇವತ್ತು ಈ ಒಂದು ನಗರಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ರೆ ಈ ಒಂದು ಬಿಲ್ಡಿಂಗ್ ಸಮೇತ ನೀವು ಹೇಳ್ಬೋದು, ಮಾಧ್ಯಮದ ಮಿತ್ರರು ಹೇಳ್ಬೋದು ಯಾವ ದುಸ್ಥಿತಿಯಲ್ಲಿತ್ತು ಈ ಒಂದು ವೆಂಕಟರೆಡ್ಡಿ ಗೊತ್ತು, ಎಲ್ರಿಗೂ ಗೊತ್ತಿದೆ, ನೋಡಿದ್ದೀರಿ ಯಾವ ಪರಿಸ್ಥಿತಿಯಲ್ಲಿತ್ತು ಈ ಒಂದು ಸೈಟು ಅಂತ. ನಿವೇಶನ ತಾಲ್ಲೂಕ್ ಪಂಚಾಯತಿ ನಿವೇಶನ ಇದು ಜ್ಞಾಪಕ ಇಟ್ಕೊಳ್ಳಿದೆ. ಅದನ್ನ ನಾನು ಡೆಪ್ಯೂಟಿ ಕಮಿಷನರು ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒ ಕರೆಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಜಡ್ಪಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿಸಿ ಮತ್ತೆ ಈ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೇರಿದ್ದು ಈ ಒಂದು ಸೈಟ್ ಅದನ್ನ ಅರ್ಬನ್ಗೆ ಅಂದ್ರೆ ಇದಕ್ಕೆ ಮುನ್ಸಿಪಾಲಿಟಿಗೆ ಡಿಪಾರ್ಟ್ಮೆಂಟ್ಗೆ ಸೇರೋದಕ್ಕೆ ಆರ್ಡರ್ ಮಾಡಿಸಿದೆ. ಅವತ್ತು ನಮಗೆ ವೆಂಕಟಶಿವಾರೆಡ್ಡಿ ಕಾಣಿಸ್ತಿದೆ ಇವತ್ತು ಶ್ರೀನಿವಾಸಪುರ ನಗರಕ್ಕೆ ಇದೇ ಅಲ್ಲ. ಇವತ್ತು ಇದರ ಇರ್ಲಿ, ನನ್ನ ಒಂದು ವಿಷನ್ ಬೇರೆ ಇತ್ತು. ಈ ಒಂದು ಬಿಲ್ಡಿಂಗ್ ಬಹಳ ಚೆನ್ನಾಗಿ ಕಟ್ಟಬೇಕು ಅನ್ನೋ ಉದ್ದೇಶ ನನಗಿತ್ತು. ಆಯ್ತು, ಅವರಿಗೆ ಕಾಲಾವಕಾಶ ಸಿಕ್ತು. ಅವರು ಈ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ದಾರೆ. Shivareddy sir and all the cooperated who all cooperated with us. Our team as a JDS party has worked as a team and their team has been win, and I am also the member of the team. So I would like to do what the peoples are needed, the necessary one, and I like to service my whatever the services they needed. I would like to service for them.